ನೋಡಿ ಫ್ರೆಂಡ್ಸ್ ನೀನು ಮೀನು ಕೊಂತೀವಿ ಪೆಟ್ರೋಲ್ ಹಾಕ್ಸಲಿ ಇವಾಗ ಗಾಡಿಗೆ. ಇವಾಗ ಹೊಂಟಿದ್ದಲ್ಲಿಗಪ್ಪ ಅಂದ್ರ ಮೀನಕ್ಕ ಕರಿ ಮಾಡ್ಬೇಕು. ಕರಿ ಕರಿದಿನ ಮೀನ ತಿನ್ಬೇಕಂತ ಹೋಗ್ತಿದ್ವಿ. ಇವತ್ತು ತಿನ್ಬೇಕಂತ ಹೊಂಟಿದ್ದೇವೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಗಂಟೆ ಇರುತ್ತೆ, ಗಂಟೆ ಹೊಡ್ರಿ. ಬರ್ರಿ ಎಲ್ಲಾರು ಹೋಗೋಣ, ನಾವು ಮೀನ್ ಇಡತ್ತೆ ಬರ್ರಿ. ಹೊಂಟಿವಿ ನೋಡಪ್ಪ. ಗಾಡಿ ಹೊಂಟಿವಿ ಅಂದ್ರೆ ದಾರಿ ಹೊಂಟಿವಿ. ನೀರ್ ಕುಡ್ರಿ. ನೀರ್ ಕೂಡ ಬನ್ನಿ. ನಾವು ಹುಡ್ರು ಎಲ್ಲಾರು ತುಡ್ರು. ರೋಡ್ ನೋಡಿ ಹೆಂಗ್ ಮಾಡ್ಸ್ಯಾರ, ಮಾಡ್ಸ್ಯಾರ. ಸಾಕಾಯ್ತಿ ಗಾಡಿಯಾಗ ಬಂದು ನೀರಂಗ್ ಕುಡಿಯಂ ಬರ್ರಿ. ಡ್ಯಾನ್ಸಿಗೆ ನೀರ್ ಕುಡಿಯಕ್ ಹಚ್ಚಿದ್ಯಾ, ನೀರ್ ಚೆಲ್ಬಿಟ್ರು. ಮತ್ತೆ ಹೋಯ್ತು ತುಂಬ್ಕೊಂಬಿಟ್ಟೆ. ಅದು ಕೊಡ ನೀರ್ ಕುಡ್ದ್ವಿ. ಮತ್ ಇವಾಗ ಮೀನ್ ಹಿಡ್ಯಾಕ ಹೊಂಟ್ಬಿಟ್ವಿ. ಹೇಳಿ ಕೇಳಿಕೊಂಡು ಅದೇನೇ ಹೇಳ್ತಿದ್ದೀನಿ ನೆಟ್ಟಗೇನೆ ಹೇಳಿ ನಮ್ ದೋಸ್ತ ಬಸರ ಲಿಂಗ ನಿನಗೆಲ್ಲ ಲಿಂಗ. ಈ ಹುಡುಗರ ಜೊತೆಗ್ ಬಂದ್ರ ಮಾತ್ರ ಹಿಂಗೆ ನೋಡಿ, ಬರೀ ಫುಲ್ ತರಲೆಗಳು ಹಿಂಗೆ ಮಾಡ್ಕೊಂತಿರ್ತಾರ ಬರೇ. ಸೊ ನಾ ಇವತ್ ನೋಡಿದ್ರೆ ಬೆಳಿಗ್ಗೆ ಸುಮ್ನೆ ಕುಂತ್ರ ಬಂದಿಗೆ ಬರೋ ಮೀನ್ ಹಿಡಕ್ ಹೋಗ್ಬರ್ರಿ ಅಂತ ಕರ್ಕೊಂಬಂದ್ರು. ನನಗೂ ಸುಮ್ನೆ ಮನೇಲಿ ಕುಂತು ಬೋರ್ ಹಾಕೈತಿತ್ತಲ್ಲ, ಅದಕ್ಕೆ ಹೋಮ್ ನಡ್ರಿ ಅಂತ ಬಂದ್ವಿ. ಸೊ ನಾವ್ ಎಲ್ಲಿಗೆ ಬಂದಿದ್ದಪ್ಪ ಅಂತಂದ್ರೆ ಶ್ರೀನಿವಾಸ್ ಕ್ಯಾಂಪ್ಗೆ. ಸೊ ಇಲ್ಲಿ ಕೆರೆಗಳು ಬಾಳ ಇದಾವ. ನಾವೀಗ ಬಂದಿದ್ದು ಫಸ್ಟ್ನೇ ಕೆರೆಗೆ. ಈ ಕೆರೆಯಲ್ಲಿ ನೋಡಮ್ರ ಅಂತ ಇಲ್ಲಿ ಅವಾಗ್ಲೇ ಮೀನುಗಳು ಹಿಡಿದಿದ್ವಿ, ಬಿದ್ದಿದ್ವು. ಇವತ್ತು ನೋಡಿದ್ರೆ ಫುಲ್ ಗಾಳಿ ಐತೆ, ನೋಡಮ್ ಎಷ್ಟು ಬೀಳ್ತಾವ ಅಂತ. ಸೊ ಇವಾಗ ನಾವು ನೋಡಿದ್ರೆ ಬಂದ್ಬಿಟ್ಟು ಒಂದ್ ಗಾಡಿ ತಗೊಂಡ್ ಬಂದಿವಿ. ಫಸ್ಟ್ ನಾವು ಸೆಕೆಂಡ್ ಗಾಡಿ ತಗೊಂಡ್ ಇವ್ರು ಬಂದ್ರು ನಮ್ ಭಕ್ತರು. ಸೊ ಇವ್ರು ಬಂದಾದ್ಮೇಲೆ ಹೋಗಿ ಸಿಡಿಯಮ್ ಅಂತಂದು ಎಲ್ಲ ರೆಡಿ ಮಾಡ್ಕೊತಾರ. ಎಲ್ಲ ಊಟನ ಹಾಕಕ್ಕ ಸಿದ್ಧತೆ ಮಾಡ್ಕೊಂತ ಕುಂತಾರ. ನೋಡ್ರಿ ಕೆರೆ ಹೆಂಗೈತೆ, ಫುಲ್ ಗಾಳಿ ಬಿಟ್ಟದ. ಈ ಗಾಳಿಗೆ ಏನ್ ಮೀನು ಬೀಳ್ತಾವು ಏನಿಲ್ಲೋ ನನಗಂತೂ ಒಂದು ಚೂರು ನಂಬಿಕೆ ಇಲ್ಲ. ಸೊ ನೋಡಮ್ರಿ ಎಷ್ಟು ಬೀಳ್ತಾವ ಅಂತಂದು ಇವನು ಕಾಗಿರಾಮ್ ಅವಾಗ್ಲೇ ಎಲ್ಲ ಗಾಣ ರೆಡಿ ಮಾಡ್ಕೊಂಡ್ ಹಾಕ್ಬಿಟ್ಟ. ಹಾಕಿ ಕುಂತಾನ. ಗಾಳಿಗೆ ನೋಡಿದ್ರೆ ಅದು ಎಳ್ಕೊಂಡ್ ಹೋಗೇ ಹೋಗ್ತದ ದಾರ. ಇವನಿಗೂ ಹಾಕಿ ಬೋರ್ ಆಗಿಬಿಡ್ತಿ, ಸಾಕಾಗಿಬಿಡ್ತಿ. ನಾನು ಇಲ್ಲಿ ಅಲ್ಲೋ ನಾನು ಅಲ್ಲಿ ಹಾಕ್ನಂತಂದು ಆ ಕಡೆ ಹೊಂಟ್ರಿ. ಈಗ ಆ ಕಡೆ ಹೋಗ್ತಾರ ನೋಡಮ್ಮ ಅಲ್ಲಿ ಎಷ್ಟು ಬೀಳ್ತಾವು ಅಲ್ಲಿ ಎಷ್ಟು ಇಲ್ಲ ಅಂತ ಅಂದ್ಗಿಸಿ. ಸೊ ಅವಾಗ್ಲಿದ್ದ ಇಲ್ಲಿ ಒಂದ್ 3 ಜನ ಕುಂತಂಬಿಟ್ಟಾರ ಮೀನ್ ಹಿಡ್ಯಾಕ. ಏನ್ ಅವ್ರಿಗೆ ಎಷ್ಟು ಬಿದ್ದಾವೇನಂತಂದು ಕೇಳಿದ್ವಿ. ಹೋಗಿಸಿ ಒಂದ್ 4 ಬಿದ್ದಾವಂತಂದ್ರ ಅವರು. ನಮಗೂ ಬಿಡ್ಬೋದು ಬಿಡು, ಮತ್ತೆ ಅವ್ರಿಗೆ ಬಿದ್ದಾವ ನಮ್ಗೆ ಯಾಕೆ ಬೆಳಗಲ್ಲ ಅಂತ ಅಂದ್ಗಿಸಿ ನೀವು ಅಲ್ಲಿ ಹೋಗಿಡ್ರಿ ಅಲ್ಲಿ ಅಂತ ಹೇಳಿದ್ನೆ. ಅದಕ್ಕೆ ಇವ್ರು 3 ಅಲ್ಲಿ ಹೋದ್ರು, ನಾನು ಇಲ್ಲೇ ನಿಂತಿದ್ನೆ. ಸೊ ನನಗೊಂದು ಮೀನ ಬಿದ್ದು ಬಿಡ್ತೀವಿ ಸಡನ್ ಆಗಿ. ನನಗೆ ಶಾಕ್ ಆಗಿಬಿಡ್ತಿ, ಅರೆ ನನಗೆ ಬಿದ್ದು ಬಿಡ್ತಾರಪ್ಪ ಒಂದು ಮೀನ ಅಂತ ಅಂದ್ಗೇಸಿ. ನೋಡ್ರಿ ಹಂಗೆ ಜಿಲೇಬಿ ಮೀನ ಮಸ್ತ್ ಐತಾರ. ಸೊ ಇದೊಂದು ಜಿಲೇಬಿ ಮೀನ ಬಿತ್ತು ಅಂದ್ಗೇಸಿ ಖುಷಿ ಆದ್ರಲ್ಲ, ಯಾಕಂದ್ರೆ ನಾವು ಭಾಳ ಜನ ಬಂದೀವಿ. ಇದೊಂದು ಮೀನ ನಾವೇನ್ ಮಾಡ್ಬೇಕು. ಆಮೇಲೆ ಮತ್ತೆ ಇನ್ನೊಂದು ಬಿದ್ದು ಬಿಡ್ತಿ. ಇದೇನಪ್ಪ ನನಗೆ ಬೀಳಕೈತಿ ಯಾರಿಗೆ ಬೀಳವಲ್ಲ ಅಂತ ನನಗೆ ಶಾಕ್ ಆಗಿಬಿಡ್ತಿ. ನೋಡ್ರಿ ಹಂಗೈತಿ ಜಿಲೇಬಿ ಮೀನ. ಇವೆರಡು ಮೀನ ಬಿದ್ದು ಬಿಟ್ಟು ಅಲ್ಲ, ಆಯ್ತು ಬಿಡು ನಾನೇ ಹಿಡಿದು ಬಿಡ್ತೀನಿ ಅಷ್ಟು ಅಂತ ಅನ್ಗೇಸಿ ಏನೋ ಒಂದು ನನ್ನ ಮೇಲೆ ಕಾನ್ಫಿಡೆನ್ಸ್ ಆಯ್ತು. ಸೊ ಹಾಗೆ ನಿಂತು ಸಾಕಾಗೋಯ್ತು. ಯಾರಿಗೆ ಬೀಳಲ್ಲ ಈ ಕೆರೆಗೆ ಬೇಡ ಅಂತ ಅನ್ಗೇಸಿ ಬೇರೆ ಕೆರೆಗೆ ಹೋಗ್ರ ಅಂತ ಎಲ್ಲರೂ ಫುಲ್ಲು ನೊಂದು ಕಂಡ್ಗೇಸಿ ರೆಡಿಯಾಗಿ ಹೋಗ್ಬಿಟ್ರು ಅವರು. ಸೊ ಇವರೇ ಹೋಗ್ಬಿಟ್ರಲ್ಲ ಬಿಡು ಪಾಪ, ಮತ್ತೆ ಯಾಕಂತಂದು ನಾವು ನೋಂಬರಲ್ಲೇ ಬೇರೆ ಕೆರೆಗೆ ಅಂತಂದು ಈ ಹುಡ್ರನ್ನ ಕರ್ಕೊಂಡು ಈಗ ಬೇರೆ ಕೆರೆಗೆ ಹೊಂಟಿವಿ. ನೋಡ್ರಿ ನೋಡಮ್ಮ ಅಲ್ಲಿ ಎಷ್ಟು ಬಿಡ್ತಾವಂತ. ಅಲ್ಲಿ ಹಿಡ್ದಿದ್ವಲ್ಲ ಅಲ್ಲಿಗ ಎಷ್ಟು ತೋರ್ಸಕೈತಿ ನೋಡ್ರಿ ಎಷ್ಟು ಮೀನು ಬಿದ್ದಾವ ಎಷ್ಟಿಲ್ಲ ಅಂತ ಅನ್ಗೇಸಿ. ಅಲ್ಲಿ ನಾನೇ ಒಂದು 3-4 ಹಿಡ್ದಿದ್ನಿ ಮೀನು ಅಷ್ಟೇ. ಮತ್ತೆ ಈ ಕಡೆ ಹುಡುಗರು ಒಂದು ಸಣ್ಣ ಹಿಡ್ದದ್ವು. ಎಷ್ಟೈದೆ ಟೋಟಲ್ ಎಲ್ಲ ಅಷ್ಟು ಅಂತಂದ್ರೆ ನಾನು ಹಿಡಿದದ್ದು ಈ ದೊಡ್ಡ ಕೆಳಗೆ ಹಾಕ್ತಾರೆ ಹುಡುಗ. ಈ ಮೂರು ಮೀನು ಮಾತ್ರ ನಾನು ಹಿಡ್ದದ್ವು. ಉಳಿಕೆದು ಸಣ್ಣ ಎಲ್ಲ ಆ ಹುಡುಗರಿಗೆ ಬಿದ್ದಿದ್ದು. ಅದಕ್ಕೆ ಆ ಹುಡ್ರಿಗೆ ಫುಲ್ ಬೇಜಾರಾಗ್ಬಿಡ್ತಿ. ನಮಗೆ ಸಣ್ಣ ಬಿದ್ದ ನೆರೆ ಕಡೆ ಅಂತ ಅನ್ಗೇಸಿ ಹೋಗ್ಬಂದು ಈಗ ಇನ್ನೊಂದು ಕೆರೆಗೆ ಬಂದಿವಿ. ಇಲ್ಲಿ ನೋಡಮ್ ಎಷ್ಟು ಬೀಳ್ತಾವ ಎಷ್ಟಿಲ್ಲ ಅಂತ ಅನ್ಗೇಸಿ ಹೋಗಕತ್ತೀವಿ. ಇಲ್ಲಿ ಎಲ್ಲ ನಮ್ಮ ಸೈಡ್ ಎಲ್ಲ ಹತ್ತಿ ಇಟ್ಟಿದ್ರು. 1 ತಿಂಗಳಾಯ್ತು, ಮಳೆ ಇಲ್ಲ ಏನಿಲ್ಲ. ಸೊ ಹತ್ತಿ ಗಿಡಗಳು ನೋಡ್ರಿ ಹೆಂಗ ಇದಾವ ಅಂತಂದ್ರೆ ಫಸ್ಟ್ ಹತ್ತಿ ಇಟ್ಟಾಗಷ್ಟೇ 1-2-3 ದಿನ ಬಂತು ಕಲಾಸ್, ಆಮೇಲೆ ಕೈ ಕೊಟ್ಟು ಬಿಡ್ತಿ. ಸೊ ರೈತರಿಗೆ ಮಳೆ ಬರೋ ಟೈಮಿಗೆ ಬರೋಗಿಲ್ಲ, ಬೇಡ ಅನ್ನೋ ಟೈಮಿಗೆ ಬರ್ತದ. ಸೊ ಇವಾಗ ನೋಡ್ರಿ ಹೆಂಗ ಇದಾವೆ ಹತ್ತಿಗಳು. ಒಂದೊಂದು ಚೆನ್ನಾಗಿ ಒಂದೊಂದು ಸಣ್ಣ ಇದಾವೆ ಹೀಗೆ. ಸೊ ಹಿಂಗೆಲ್ಲ ಆದ್ರೆ ಮುಂದೆ ಭಾಳ ತೊಂದರೆ ಆಗ್ತದ. ಸೊ ದೇವ್ರೇ ಕರುಣಿಸಿ ಹೆಂಗನ ಮಾಡಿ ಮಳೆ ಬರೋವಾಗ ಮಾಡಪ್ಪ ಅಂತ ಅನ್ಕೊಂಡು ಮುಂದೆ ಹೋಗ್ಕೈತಿವಿ. ಕೆರೆಯಲ್ಲಿ ಐತಿ ಅಂತ ಹುಡುಕಿ ಅಂತ. ಸೊ ಅಲ್ಲೊಂದು ಕೆರೆ ಕಂಡಿತಿ, ಇಲ್ಲಿ ಇರ್ಬೋದೇನಂತ ಅಂದ್ಗೇಸಿ ಫುಲ್ ಆಸೆಯಿಂದ ಎಲ್ಲ ಹುಡುಗರು ಹೋಗಿಸಿ ಹಾಕಕ್ ಕುಂತ್ಕೊಂಡ್ಬಿಟ್ರು. ಇಡಂಬ್ರಲ್ಲಿ ಇವಾಗ ಇಲ್ಲೇನು ಜಗ್ಗೇನ ಅಂತ ಅಂದ್ಗೇಸಿ ಫುಲ್ಲು ಆಸೆದಾಗ ಹೇಳಿದಾರ. ಆ ಹುಡ್ರು ಅಲ್ಲಿ ನಿಂತರು. ಸೊ ನಾವೆಲ್ಲ ಈ ಕಡೆ ಕುಂತಿದ್ದೀವಿ. ನಾನು ಇಲ್ಲಿ ಬಾಲೆ ಅಂದ್ರೆ ಒಳ್ಳೆ ನಾನು ಒಬ್ಬನೇ ಸಿಂಗಲ್ ಆಗಿಡ್ತೀನಿ ಅಂತ ಅಲ್ಲಿ ಕುಂತ. ಇಲ್ಲಿ ಮೀನ ಬೀಳಲ್ಲ ಅಷ್ಟು. ಇಲ್ಲಿ ಮೀನ ಬಿದ್ದ ಜಗ್ಗೆ ಎತ್ತದಾಗಲ್ತು, ಅದಕ್ಕೆ ಬೇರೆ ಮಡಿಗೆ ಹೊಂಟೇವಿ. ಎಷ್ಟು ಬಿದ್ದ ಎತ್ತಿ ತೋರ್ಸ. ಇಲ್ಲಿ ನೋಡ್ರಿ ಎಷ್ಟು ಬಿದ್ದ ನೋಡ್ರಿ. ಹೆಗ್ಗೆ ಬಿದ್ದ ನೋಡಿ. ಹೋಮ್ರ ಬರ್ರಿ. ಬರ್ತಾರ ನೋಡಿ ನಿನ್ನಿಂದ.
ಹೋ ಇವತ್ತು ಏನಾಗಿದೆ ಅಂಬದೇ ಗೊತ್ತಿಲ್ಲ ನೋಡಿ, ಬರೀ 1 ಮೀನ 2 ಮೀನು ಅಷ್ಟೇ ಬೀಳ್ತಾವ. ಅಲ್ಲಿ ಬಿದ್ದಿದ್ದೆ ಲಾಸ್ಟ್. ಇಲ್ಲಿ ನೋಡ್ರಿ ಬುಳ್ಳೇ ಇಲ್ಲ. ಅದಕ್ಕೆ ಬರೀ ಅಲ್ಲಿ ಅವ್ರಿಬ್ರನ್ನ ಅಲ್ಲಿ ಹುಡುಗರನ್ನ ಅಲ್ಲಿ ಬುಟ್ಟಿಗೆಸ್ ನಾ ಬೇರೆ ತಲ್ಲಿ ಹುಡ್ಕ್ಯಂತ ಹೋಗಿ ಕೆರೆನಂತ ಇನ್ನೊಂದು ತಲ್ಲಿ ಹೋಗಿ ಇಲ್ಲಿ ಯಾವ್ದೋ ಮಡಗ ಕಂಡಿತ್ತಪ್ಪ ಹೋಗಿ ಫುಲ್ ಬೇಲಿ ಆಗ. ಇಲ್ಲಿ ನೋಡ್ರಿ ಫುಲ್ ಶೀಘ್ರ ಐತೆ ನೋಡ್ರಿ ಹೆಂಗೈತೆ. ಇಲ್ಲಿ ಬೀಳ್ಬೋದೋ ಬೀಳ್ತಾವೋ ಇಲ್ಲೋ ಡೌಟ್ ನನಗೆ ಮಾತ್ರ. ಸೊ ಆಯ್ತು ಚೆಕ್ ಮಾಡಮ್ಮ ಅಂತ ಅಂದಿಸಿ ನಾನು ಇವನು ಒಂದು 2 ಗಾಣ ಹಾಕಿದೀವಿ ನೋಡಮ್ ಬೀಳ್ತಾವಂತ ಅಂದು. ಸೊ ಒಂದು ಅರ್ಧ ತಾಸ್ತ ನಿಂತೀವಿ ಕಣ್ಣು ಹೊಡ್ಕಂತ ಸಾಕಾಗೋಯ್ತು. ಇನ್ನಾದ್ರೂ ಬೀಳವಲ್ಲ ಏನಿಲ್ಲ. ಅವು ನಾವು ಗಾಣ ಹಾಕಿವಲ್ಲ ಅದ್ರ ನಾನು ಸ್ವಲ್ಪ ನಿಂಗೆ ಟಚ್ಚನ ಮಾಡ್ಬೇಕಲ್ಲ, ಬರೀ ಗಾಳಿ ಐತಿ ಗುಸ್ ಅಂತ ನಿಗಿಸಿ. ಇವನಿಗೂ ನಿಂತು ಬೇಸರ ಬಂತ ಏನಾರ ಹೋಗ್ಬಿಡ ಬರ್ರಿ ಅಂತ ನಿಗಿಸಿ ಇಲ್ಲಿಗೂ ನಾವು ಫುಲ್ ಬೇಸರಗೊಂಡು ಗೇಸಿ ಹೋಗ್ಬಿಟ್ವಿ. ಹೊತ್ತೀವ್ನ ಏತ್ ನಡಿ ಇವತ್ತು ಯಾಕೆ ನಾವೆಲ್ಲ ಓದಲೆಲ್ಲ ಮೀನು ಹಿಡಿಯೋದು ಫುಲ್ ಫೇಲ್ ಆಕೈತಿ ಬಿಟ್ಟದ. ಅದಕ್ಕೆ ಫುಲ್ ಎಲ್ಲ ಬೇಜಾರು ಹುಡುಗರೆಲ್ಲ ಏನ್ ಹಿಡಿಯಕ ಬಂದವ್ ಖುಷಿಯಿಂದ ಏನ್ ಮೀನನೇ ಬೀಳಲ್ಲ. ಇನ್ನೊಂದ್ ಕೆರೆಗೆ ಎಲ್ಲ ನೋಯ್ ನೋಡಂಬರಿಲ್ಲ ಹಿಡಿಯಂಬ್ರಂದ್ರೆ ಒಲ್ಲಪ್ಪ ಅಂತ ನಿಗೇಸಿ ಎಲ್ಲ ಚೀಲ ತಗೊಂಡ್ಗೇಸಿ ಹೋಗೈತಿ ಬಿಟ್ಟಾರ. ಆಯ್ತಾಗ ಮತ್ತೆ ನೀ ಹುಡುಗನ ಎಲ್ಲ ಬೇಸರ ಆಯ್ದ ಅಂತ ನಿಗೇಸಿ ನಾನು ಓಮ್ ನೀಡ್ರಿ ಅಂತ ಅಂದೆ. ಇವನಿಗಂತೂ ಹೊಟ್ಟೆ ಸುಟ್ಬಿಟ್ಟದಂತ ಕಾಯಿಗ್ರಾಮಗ ಮುಂಜಾನೆ ಊಟ ಮಾಡಿ ಬಂದಿಲ್ಲಿ ಈ ಮೀನ್ ಹಿಡ್ಕೊಂಡು ಹೋಗಿ ತಿನ್ಬೇಕಂತ ಆಸೆಲಿದ್ದ ಬಂದಾನ. ಮೀನನೇ ಬೀಳಲ್ಲ, 1-2-3 ಬಿದ್ದು. ಇವತ್ತು ನಾವು 3 ಕೆರೆಗೆ ಹೋಗಿ 3 ಕೆರೆಗೂ ಫೇಲ್ ಆಗಿಬಿಡ್ತೀವಿ ಮೀನ್ ಹಿಡಿದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್, ಸಿ ಯು.